ನೀನು ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡೋದು. ಸೊ ಬರಲ್ಲ ಕಟ್. Yes, so always welcome back to Gnanamega IAS Academy channel. Okay, right. So ನಮ್ಮ ಇನ್ವೈಸ್ ಅಕಾಡೆಮಿಯ ಒಂದು ವಿಂಗ್ ನಲ್ಲಿ ನಾವಿವತ್ತು ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ನ ಮಾಡ್ತಾ ಇದೀವಿ. ಏನು ಅಂತ ಅಂದ್ರೆ KS ಎಕ್ಸಾಮಿನೇಷನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅಲಾಂಗ್ ವಿತ್ ಅವರ್ ಸಿಲೆಬಸ್ ನ ಡಿಕೋಡ್ ಮಾಡೋದ್ರ ಮುಖಾಂತರ ಡಿಸ್ಕಸ್ ಮಾಡೋಣ. ಸೊ ಅದ್ರ ಭಾಗವಾಗಿ ವಾಟ್ ವಿ ಆರ್ ಡಿಸ್ಕಸಿಂಗ್ ಟುಡೇ ಅಂತ ಹೇಳಿದ್ರೆ, ನಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಬರುವಂತ ಜಿಯೋಗ್ರಫಿ ಸಿಲೆಬಸ್ ಏನಿದೆ ಅಥವಾ ಭೂಗೋಳ ಶಾಸ್ತ್ರದ ಸಿಲೆಬಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ನಾವು ಒಂದ್ ಸ್ವಲ್ಪ ಕ್ವಿಕ್ ಬೇಸಿಕ್ ಥಿಂಗ್ಸ್ ಗಳನ್ನ ನೋಡೋದಾದ್ರೆ ಅಥವಾ ನಮ್ಮ ಎಕ್ಸಾಮ್ ಸಿಲೆಬಸ್ ಗಳ ಬಗ್ಗೆ ಒಂದು ಓವರ್ ವ್ಯೂ ನೋಡೋದಾದ್ರೆ ಅಥವಾ ಔಟ್ಲೈನ್ ನ ನೋಡೋದಾದ್ರೆ, ಸೊ ಏನೇನ್ ಕವರ್ ಆಗುತ್ತೆ ಅಥವಾ ಜನರಲ್ ಆಗಿ ನಮ್ಮ ಮೇನ್ಸ್ ಸಿಲೆಬಸ್ ಅಲ್ಲಿ ಏನೇನಿದೆ ಅಂತ ಒಂದು ರಫ್ ಐಡಿಯಾ ತಗೋಣ. ಆಮೇಲೆ ವಿ ವಿಲ್ ಡಿಸ್ಕಸ್ ವಿತ್ ಜಿಯೋಗ್ರಫಿಯಲ್ಲಿ ಏನೇನಿದೆ ಅಥವಾ ಸಿಲೆಬಸ್ ಏನೇನ್ ಹೇಳುತ್ತೆ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಅದೇ ಸಿಲೆಬಸ್ ಹೆಡಿಂಗ್ ಅಡಿಯಲ್ಲಿ ಸ್ಟಡಿ ಮಾಡೋಣ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಅವರ್ ಜಿಯೋಗ್ರಫಿ ಆಸ್ ಅ ಟಾಪಿಕ್ ಏನ್ ಡಿಸ್ಕಸ್ ಮಾಡೋಣ ಅಂತ ಅಂದ್ರೆ, ಒಂದ್ ಸಿಲೆಬಸ್ ಔಟ್ಲೈನ್ ನೋಡೋಣ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜನರಲ್ ಸ್ಟಡೀಸ್ ಅಲ್ಲಿ ಎಷ್ಟು ಪೇಪರ್ ಇದೆ ಅಥವಾ ಮೇನ್ಸ್ ಅಲ್ಲಿ ಜನರಲ್ ಸ್ಟಡೀಸ್ ಅಲ್ಲಿ 4 ಪೇಪರ್ ಇದೆ ಅಲ್ವಾ? ಸೊ GS1, GS2 ಮತ್ತೆ GS3 ಮತ್ತೆ GS4. ಓಕೆ, ನಿಮ್ಗೆ ಇನ್ ಡೀಟೇಲ್ಡ್ ಆಗಿ ಪ್ರತಿಯೊಂದು ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈಗಾಗಲೇ. ನಾನು ನಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಇರುವಂತ, ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು ಪ್ರತಿಯೊಂದು ಮೇನ್ಸ್ ಪೇಪರ್ 3 ವಿಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಅಲ್ವಾ? 3 ವಿಂಗ್ಸ್ ಗಳಾಗಿ ಡಿವೈಡ್ ಮಾಡ್ತಾರೆ ಅಥವಾ 3 ಸಬ್ ಯೂನಿಟ್ಸ್ ಗಳಾಗಿ ಡಿವೈಡ್ ಮಾಡ್ತಾರೆ. ಜನರಲ್ ಸ್ಟಡೀಸ್ 2 ಅಲ್ಲಿ ಏನೇನಿದೆ ಅಂತ ಅಂದ್ರೆ, ಒಂದು ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್? ಸೊ ಭಾರತದ ಸಂವಿಧಾನ, ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಭಾಗ. ಅದೇ ರೀತಿ ಸೆಕೆಂಡ್ ನಮ್ಗೆ ಜಿಯೋಗ್ರಫಿ ಅಲ್ವಾ? ಜಿಯೋಗ್ರಫಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ಸೊ ಈ ಒಂದು ಪೇಪರ್ ಅಲ್ಲಿ ಇರುವಂತ ಈ 3 ಸೆಕ್ಷನ್ ಗಳಲ್ಲಿ ಒನ್ ಆಫ್ ದಿ ಸೆಕ್ಷನ್ ಆದಂತ ಜಿಯೋಗ್ರಫಿ ಭಾಗ ಏನಿದೆ ಅಥವಾ ಭೂಗೋಳ ಶಾಸ್ತ್ರದ ಭಾಗದ್ದು ಸಿಲೆಬಸ್ ನ ಡಿಸ್ಕಸ್ ಮಾಡ್ತಾ ಅಥವಾ ಸಿಲೆಬಸ್ ನ ಡಿಕೋಡ್ ಮಾಡ್ತಾ ಆ ಒಂದು ಸಿಲೆಬಸ್ ಸಬ್ ಯೂನಿಟ್ಸ್ ಗಳಲ್ಲಿ ಏನೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಬಂದಿದೆ ಅಥವಾ ಈ ಹಿಂದಿನ ವರ್ಷಗಳಲ್ಲಿ ಮೈನ್ಸ್ ಅಲ್ಲಿ ಏನ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಆಸ್ ಎ ಪಾರ್ಟ್ ಆಫ್ ದಿಸ್ ಸ್ವಲ್ಪ ರಫ್ ಔಟ್ಲೈನ್ ನೋಡೋದಾದ್ರೆ, ಓವರ್ ಆಲ್ ನಮ್ಗೆ ಪ್ರತಿಯೊಂದು ಮೇನ್ಸ್ ಪೇಪರ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂದ್ರೆ 250 ಮಾರ್ಕ್ಸ್ ಇರುತ್ತೆ. ಸೊ 3 ಗಂಟೆಗಳ ಒಂದು ಪೇಪರ್ ಆಗಿರುತ್ತೆ. ಸೊ ಆ ಒಂದು ಪೇಪರ್ ಗಳಲ್ಲಿ ಪ್ರತಿಯೊಂದು ಪೇಪರ್ ಮತ್ತೆ 3 ವಿಭಾಗಗಳಲ್ಲಾಗಿ ಡಿವೈಡ್ ಮಾಡಲಾಗುತ್ತೆ. ಸೊ ಅದರಲ್ಲಿ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು ಭೌತಿಕ ಲಕ್ಷಣಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತ ಒಂದು ವಿಭಾಗ, ಓಕೆ, ಅಥವಾ ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ನ ಭಾಗವಾಗಿ ವಿ ವಿಲ್ ಡಿಸ್ಕಸ್ ವಾಟ್ ಆರ್ ದಿ ಸಿಲೆಬಸ್ ಅಂಡ್ ವಾಟ್ ಆರ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದೇ ಆರ್ ಆಸ್ಕ್ಡ್. ಓಕೆ, ಸೊ ಪ್ರತಿಯೊಂದು ಸೆಕ್ಷನ್ 80 ರಿಂದ 85 ಮಾರ್ಕ್ಸ್ ಗೆ ಡಿವೈಡ್ ಮಾಡಲಾಗುತ್ತೆ. ಓವರ್ ಆಲ್ 250 ಮಾರ್ಕ್ಸ್ ಅಲ್ಲಿ ಎಷ್ಟು ವೇಟೇಜ್ ಕೊಡಬೇಕು, ಸೊ ಅದರ ಆಧಾರವಾಗಿ ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ. ಸೊ ಈ ಜಿಯೋಗ್ರಫಿ ಅಂತ ಹೇಳುವಾಗ ಅಗೇನ್ ಜಿಯೋಗ್ರಫಿಯಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ರೆ, ಒಂದು ಫಿಸಿಕಲ್ ಜಿಯೋಗ್ರಫಿ, ಓಕೆ, ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಅದೇ ರೀತಿ ಇಂಡಿಯನ್ ಜಿಯೋಗ್ರಫಿ, ಓಕೆ, ಭಾರತದ ಭೂಗೋಳ ಶಾಸ್ತ್ರ, ಮತ್ತೆ ಕರ್ನಾಟಕ ಜಿಯೋಗ್ರಫಿ ಅಥವಾ ಕರ್ನಾಟಕದ ಭೂಗೋಳ ಶಾಸ್ತ್ರ. ಇದು ಮೇಜರ್ ಹೆಡ್ಡಿಂಗ್ಸ್ ಗಳು. ಇದನ್ನ ಮತ್ತೆ ಉಪಭಾಗಗಳಾಗಿ ಅಥವಾ ಸಬ್ ಯೂನಿಟ್ಸ್ ಗಳಾಗಿ ಕೂಡ ಮತ್ತೆ ಡಿವೈಡ್ ಮಾಡಲಾಗುತ್ತೆ. ಅದನ್ನ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದಂತೆ ಜನರಲ್ ಸ್ಟಡೀಸ್ ಪೇಪರ್ 2 ಏನಿರುತ್ತೆ ಅಥವಾ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರಲ್ಲಿ ಅಥವಾ ಓವರ್ ಆಲ್ ಇಂದ ಹೇಳೋದಾದ್ರೆ ಪೇಪರ್ 3 ಅಂತ, ಯಾಕೆಂದ್ರೆ ಫಸ್ಟ್ ಪೇಪರ್ ಎಸ್ಸೆ ಇರುತ್ತೆ, ಹೌದಲ್ವಾ? ಸೊ GS3 ಅಲ್ಲಿ ನಮಗೆ ಜಿಯೋಗ್ರಫಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಸೊ ಇದ್ರ ಭಾಗವಾಗಿ ಜಿಯೋಗ್ರಫಿಯಲ್ಲಿ ಏನೇನ್ ಸಿಲೆಬಸ್ ಇದೆ ಮತ್ತೆ ಏನೇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೌ ಆಸ್ ಎ ಪಾರ್ಟ್ ಆಫ್ ದಿಸ್ ದ ವೆರಿ ಫಸ್ಟ್ ಹೆಡಿಂಗ್ ಅಥವಾ ಜಿಯೋಗ್ರಫಿ ಸಿಲೆಬಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಜಿಯೋಗ್ರಫಿ ಆಫ್ ದಿ ವರ್ಲ್ಡ್, ಜಿಯೋಗ್ರಫಿ ಆಫ್ ಇಂಡಿಯಾ, ಓಕೆ, ಜಿಯೋಗ್ರಫಿ ಆಫ್ ಕರ್ನಾಟಕ. ಓಕೆ, ಸೊ ಭಾರತದ ಭೂಗೋಳ ಶಾಸ್ತ್ರ, ವಿಶ್ವ ಭೂಗೋಳ ಶಾಸ್ತ್ರ, ಕರ್ನಾಟಕದ ಭೂಗೋಳ ಶಾಸ್ತ್ರ. ಸೊ ಸಿಲೆಬಸ್ ನ ಡಿಕೋಡ್ ನೋಡಕ್ ಮುಂಚೆ ರಫ್ ಔಟ್ಲೈನ್ ನೋಡೋದಾದ್ರೆ, ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಏನೇನ್ ಕವರ್ ಮಾಡಬಹುದು? ಮೇಜರ್ ಕಾಂಟಿನೆಂಟ್ಸ್ ಅಂಡ್ ಓಷನ್ಸ್ ಅಥವಾ ಪ್ರಮುಖ ಖಂಡಗಳು ಮತ್ತು ಸಾಗರಗಳನ್ನ ಕವರ್ ಮಾಡಬಹುದು. ಪ್ಲೇಟ್ ಟೆಕ್ಟೋನಿಕ್, ವೋಲ್ಕ್ಯಾನಿಸಮ್, ಇದೆಲ್ಲ ನಮಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಬರುತ್ತೆ. ಮತ್ತೆ ಕ್ಲೈಮೆಟಿಕ್ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ವಾಯುಗುಣದ ಲಕ್ಷಣಗಳು, ಕ್ಲೈಮೆಟಿಕ್ ಝೋನ್ಸ್ ಗಳು, ಅದೇ ರೀತಿ ಜಾಗತಿಕ ಮಟ್ಟದಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ
ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಅದೇ ರೀತಿ ಶಕ್ತಿಯ ಮೂಲಗಳು, ಸೊ ಇದೆಲ್ಲ ಜಾಗತಿಕ ಹಂತದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಕೇಳ್ಬೋದಾದಂತ ಕ್ವಶನ್ಸ್ ಗಳು. ಜಿಯೋಗ್ರಫಿ ಆಫ್ ಇಂಡಿಯಾ ಅಥವಾ ಭಾರತದ ಭೂಗೋಳದಲ್ಲಿ ಏನೇನ್ ಕೇಳ್ಬೋದು ಅಥವಾ ಮೇಜರ್ ಹೆಡಿಂಗ್ಸ್ ಗಳು ಏನಿರುತ್ತೆ ಅಂತ ಅಂದ್ರೆ, ಒಂದು ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಅಥವಾ ಹಿಮಾಲಯ ಆಗಿರ್ಬೋದು, ಪೆನಿನ್ಸುಲರ್ ಪ್ಲೇಟ್ಯೂ ಆಗಿರ್ಬೋದು, ಅಥವಾ ಕೋಸ್ಟಲ್ ಪ್ಲೇನ್ಸ್ ಅಥವಾ ಕರಾವಳಿ ಮೈದಾನ, ಸೊ ಈ ಪ್ರದೇಶಗಳ ಬಗ್ಗೆ ಮಾಹಿತಿ ಕೇಳ್ಬೋದು. ರಿವರ್ ಸಿಸ್ಟಮ್ ಅಥವಾ ನದಿ ವ್ಯವಸ್ಥೆಗಳ ಬಗ್ಗೆ ನಿಮ್ಗೆ ಕ್ವಶನ್ಸ್ ಬರ್ಬೋದು. ಸೊ ಅದೇ ರೀತಿ ಕ್ಲೈಮೇಟ್, ಮಾನ್ಸೂನ್ ಅಂಡ್ ವಲ್ನರಬಿಲಿಟಿ ಅಥವಾ ವಾಯುಗುಣ, ಹವಾಮಾನಕ್ಕೆ ಸಂಬಂಧಿಸಿದಂತ ಕ್ವಶನ್ಗಳು. ಮಿನರಲ್, ಎನರ್ಜಿ ರಿಸೋರ್ಸಸ್ ಅಂಡ್ ದೇರ್ ಡಿಸ್ಟ್ರಿಬ್ಯೂಷನ್ಸ್ ಅಥವಾ ಖನಿಜಗಳು ಮತ್ತು ಶಕ್ತಿಯ ಸಂಪನ್ಮೂಲಗಳು ಮತ್ತು ಅವುಗಳ ವಿತರಣೆ ಯಾವ ರೀತಿ ಇದೆ. ಸೊ ಈ ಒಂದು ಮೇಜರ್ ಹೆಡಿಂಗ್ಸ್ ಗಳಾಗಿ ಡಿವೈಡ್ ಮಾಡಬಹುದು. ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ ಅಥವಾ ಕರ್ನಾಟಕದ ಭೂಗೋಳಕ್ಕೆ ಬಂದಾಗ ಅಗೈನ್ ಕರ್ನಾಟಕದ ಫಿಸಿಯೋಗ್ರಫಿಕಲ್ ಡಿವಿಷನ್ಸ್ ಆಗ್ಬೋದು, ಕರ್ನಾಟಕದಲ್ಲಿ ಬರ್ಬೋದಾದಂತಹ ನದಿಗಳ ಬಗ್ಗೆ ಅಥವಾ ಇಲ್ಲಿನ ವಾಯುಗುಣ, ಇಲ್ಲಿನ ಕೃಷಿ ಮತ್ತೆ ಇಲ್ಲಿನ ಜಾನುವಾರುಗಳ ಸಾಕಣೆ ಯಾವ ರೀತಿ ಇದೆ ಅಥವಾ ಹ್ಯೂಮನ್ ಜಿಯೋಗ್ರಫಿ ಆಸ್ಪೆಕ್ಟ್ಸ್ ಆಗ್ಬಹುದು. ಮತ್ತೆ ಮಿನರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಅಥವಾ ಖನಿಜಗಳು ಮತ್ತು ಶಕ್ತಿಯ ಸಂಪನ್ಮೂಲಗಳ ಬಗ್ಗೆ ಕೇಳಬಹುದು. ಇದು ರಫ್ ಔಟ್ಲೈನ್ ಅಥವಾ ಓವರ್ ಆಲ್ ಬ್ರಾಡರ್ ಹೆಡಿಂಗ್ ಅಥವಾ ನಮ್ಮ ಸಿಲೆಬಸ್ ನ ಹೆಂಗ್ ಡಿವೈಡ್ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ, ಓಕೆ. ಸೊ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಇನ್ ಡೀಟೇಲ್ಡ್ ಆಗಿ ಆಕ್ಚುಲಿ ಸಿಲೆಬಸ್ ಅಲ್ಲಿ ಏನ್ ಕೊಟ್ಟಿದೆ ಅಂತ ಕೂಡ ನೋಡ್ತಾ ಹೋಗೋಣ. ಸೊ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್, ಓಕೆ, ಓವರ್ ಆಲ್ ನಮ್ಮ ಫಿಸಿಕಲ್ ಜಿಯೋಗ್ರಫಿನ, ಓಕೆ, ಏನಿದೆ ಅಥವಾ ಓವರ್ ಆಲ್ ನಮ್ಮ ಜಿಯೋಗ್ರಫಿ ಸಿಲೆಬಸ್ ಏನಿದೆ ಅದನ್ನ 6 ಯೂನಿಟ್ ಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ಅದರಲ್ಲಿ ಮೊದಲನೇ ಒಂದು ಯೂನಿಟ್ ಏನಪ್ಪಾ ಅಂತ ಅಂದ್ರೆ ಯೂನಿಟ್ 1, ಓಕೆ. ಸೊ ಘಟಕ 1 ಏನ್ ಹೇಳುತ್ತೆ, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಅಥವಾ ಶಿಲಾಗೋಳ, ವಾಯುಗೋಳ, ಜಲಗೋಳ. ಇದು ಮೇಜರ್ ಹೆಡಿಂಗ್ಸ್, ಓಕೆ. ಸಿ ಇದನ್ನೆಲ್ಲ ನೀವು ಪ್ರಿಲಿಮ್ಸ್ ಓದ್ಬೇಕಾದ್ರೂ ಓದಿರ್ತೀರಾ. ಅಲ್ಲಿ ನೀವು ಫ್ಯಾಕ್ಚುಯಲ್ ಆಂಗಲ್ ಇಂದ ಓದಿರ್ತೀರಾ ಅಥವಾ ಒನ್ ಲೈನರ್ ಗೆ ಅಥವಾ ಸಿಂಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ತರ ಓದಿರ್ತೀರಾ. ಇಲ್ಲಿ ನಾವು ಥಿಯರಿಟಿಕಲಿ ಬರೆಯೋ ಲೆವೆಲ್ ಅಲ್ಲಿ ಅಥವಾ ಕಂಟೆಂಟ್ ನ ರಿಟೈನ್ ಮಾಡ್ಕೊಳ್ಳೋ ರೀತಿ ಓದ್ಬೇಕಾಗುತ್ತೆ, ಹೌದಲ್ವಾ? ಸೊ ಫಸ್ಟ್ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್ ಅಥವಾ ಪ್ರಪಂಚದ ಅಥವಾ ವಿಶ್ವದ ಭೂಗೋಳ ಶಾಸ್ತ್ರದಲ್ಲಿ ಏನೇನಿರುತ್ತೆ ಅಂದ್ರೆ, ಒಂದು ಶಿಲಾಗೋಳ, ವಾಯುಗೋಳ, ಜಲಗೋಳ. ಸೊ ಶಿಲಾಗೋಳದಲ್ಲಿ ಏನೇನ್ ಟಾಪಿಕ್ಸ್ ಇರುತ್ತೆ, ಒಂದು ಏನು ಸೋಲಾರ್ ಸಿಸ್ಟಮ್ ಯಾವ ರೀತಿ ಇದೆ, ರಾಕ್ಸ್ ಅಥವಾ ಶಿಲೆಗಳು ಯಾವ ರೀತಿ ಇದೆ, ಅರ್ತ್ ಕ್ವೇಕ್ಸ್ ಅಥವಾ ಭೂಕಂಪಗಳು, ಇದೆಲ್ಲ ಅವ್ರು ಮೆನ್ಷನ್ ಮಾಡಿರುವಂತ ಸಿಲೆಬಸ್. ಅದೇ ರೀತಿ ವೋಲ್ಕ್ಯಾನೋ ಅಥವಾ ಜ್ವಾಲಾಮುಖಿಗಳು, ಪ್ಲೇಟ್ ಟೆಕ್ಟೋನಿಕ್ ಥಿಯರಿ ಅಥವಾ ಫಲಕ ಚಲನಶಾಸ್ತ್ರ ಅಂತ ಕೂಡ ಏನ್ ಕರಿತೀವಿ. ಅದೇ ರೀತಿ ಏಜೆಂಟ್ಸ್ ಆಫ್ ಎರೋಷನ್ ಅಥವಾ ಸವೆತಕ್ಕೆ ಉಂಟಾಗುವ ಅಥವಾ ಸವೆತ ಕಾರಕಗಳು ಅಂತ ಕೂಡ ಹೇಳ್ಬೋದು, ಓಕೆ. ಸೊ ಅದೇ ರೀತಿ ಅಟ್ಮಾಸ್ಫಿಯರ್ ಅಥವಾ ವಾಯುಗೋಳ ಈ ಒಂದು ಸಿಲೆಬಸ್ ಅಲ್ಲಿ ಏನ್ ಕವರ್ ಮಾಡ್ತಾರೆ ಅಂತ ಅಂದ್ರೆ, ರಚನೆ ಮತ್ತು ಸಂಯೋಜನೆ ಅಥವಾ ವಾಯುಗೋಳದ ಏನು ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಯಾವ ರೀತಿ ಕಂಪೋಸ್ಡ್ ಆಗಿದೆ. ಅದೇ ರೀತಿ ಹೈಡ್ರೋಸ್ಫಿಯರಿಕ್ ಬಂದಾಗ ಓಷನ್ಸ್ ಆಗ್ಬೋದು ಅಥವಾ ಓಷನ್ ಕರೆಂಟ್ಸ್ ಗಳಾಗ್ಬೋದು ಅಥವಾ ಓಷನ್ ಟೈಡ್ಸ್ ಗಳಾಗ್ಬೋದು, ಅಲೆಗಳು, ಉಬ್ಬರ ವೆಲಿತಗಳು. ಸೊ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಇಸ್ ದಿ ಫಸ್ಟ್ ಯೂನಿಟ್. ಹಂಗಿದ್ರೆ ಜಸ್ಟ್ ಸಿಲೆಬಸ್ ಓದ್ಬಿಟ್ರೆ ಸಾಕ, ಅದನ್ನ ಎಕ್ಸಾಕ್ಟ್ ಟಾಪಿಕ್ಸ್ ಗಳು ಏನ್ ಬರ್ಬೋದು, ಸ್ಪೆಸಿಫಿಕ್ ಟಾಪಿಕ್ಸ್ ಗಳು ಏನ್ ಬರ್ಬೋದು ಈ ಒಂದು ಏನೋ ಸಿಲೆಬಸ್ ಹೆಡ್ಡಿಂಗ್ಸ್ ಅಲ್ಲಿ, ಮತ್ತೆ ಕ್ವಶನ್ಸ್ ಗಳು ಏನೇನ್ ಕೇಳಿದ್ದಾರೆ ಈ ಸಿಲೆಬಸ್ ಅಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅಲ್ವಾ. ಸೊ ಲಿಥೋಸ್ಫಿಯರ್ ಅಂತ ಹೇಳುವಾಗ ಏನೇನ್ ಸ್ಟಡಿ ಮಾಡ್ಬೋದು ಅಂತ ಹೇಳಿದ್ರೆ, ರಾಕ್ಸ್ ಆಗ್ಬೋದು, ಮತ್ತೆ ನಾವು ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, ಅಗ್ನಿಶಿಲೆಗಳು ಅಂತ ಕೂಡ ಕರಿತೀವಿ ಅಲ್ವಾ. ಇವುಗಳನ್ನೆಲ್ಲ ಸ್ಟಡಿ ಮಾಡ್ತೀವಿ. ಮತ್ತೆ ಏನೋ ಅರ್ತ್ ಕ್ವೇಕ್ ರಿಲೇಟೆಡ್ ಅಥವಾ ಭೂಕಂಪಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡೋದಾಗ್ಬಹುದು. ಅದೇ ಅಟ್ಮಾಸ್ಫಿಯರ್ ಬಗ್ಗೆ ಹೇಳುವಾಗ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದಿ ಅಟ್ಮಾಸ್ಫಿಯರ್ ಅಂದ್ರೆ ಡಿಫ್ರೆಂಟ್ ಗ್ಯಾಸಸ್ ಗಳ ಬಗ್ಗೆ ಆಗ್ಬಹುದು ಅಥವಾ ಡಿಫ್ರೆಂಟ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್. ಸೊ ಬೇರೆ ಬೇರೆ ಲೇಯರ್ಸ್ ಗಳನ್ನ ಸ್ಟಡಿ ಮಾಡೋದಾಗ್ಬೋದು. ಅಥವಾ ಕ್ಲೈಮ್ಯಾಟಿಕ್ ಟೈಪ್ಸ್ ಗಳು ಅಥವಾ ಹವಾಮಾನ ಗುಣಲಕ್ಷಣಗಳು, ಬೇರೆ ಬೇರೆ ಹವಾಮಾನ ಗುಣಲಕ್ಷಣಗಳನ್ನ ಕೂಡ ಸ್ಟಡಿ ಮಾಡಬಹುದು. ಅದೇ ರೀತಿ ಹೈಡ್ರೋಸ್ಫಿಯರ್ ಅಲ್ಲಿ ಓಷನ್ ಸೆಲೆನಿಟಿ ಆಗ್ಬಹುದು ಅಥವಾ ವರ್ಲ್ಡ್ ಓಷನ್ಸ್ ಗಳ ಬಗ್ಗೆ ಸ್ಟಡಿ ಮಾಡುವಂತದ್ದು, ಓಷನ್ ಕರೆಂಟ್ಸ್ ಮತ್ತು ಟೈಡ್ಸ್ ಗಳ ಬಗ್ಗೆ, ಅದೇ ರೀತಿ ಓಷನ್ ಡೆಪಾಸಿಟ್ಸ್ ಗಳು ಅಥವಾ ಓಷನ್ ಗಳಲ್ಲಿ ಕಂಡು ಬರುವಂತಹ ಸಂಪನ್ಮೂಲಗಳು. ಸೊ ಇದೆಲ್ಲದನ್ನು ನಾವು ನಮ್ಮ ಏನೋ ಫಸ್ಟ್ ಪಾರ್ಟ್ ಏನಿದೆ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್ ಅಂತ ಏನು ಹೆಡಿಂಗ್ ಇದೆ ಅದ್ರ ಅಡಿಯಲ್ಲಿ ಬರುವಂತ ಯೂನಿಟ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ, ಓಕೆ. ಸೊ ಅದೇ ರೀತಿ ಸರ್ ಹಂಗಿದ್ರೆ ಈ ಸಿಲೆಬಸ್ ಅಡಿಯಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅಥವಾ ಈ ಟಾಪಿಕ್ಸ್ ಅಡಿಯಲ್ಲಿ ಈ ಹಿಂದೆ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋದಾದ್ರೆ, ದ ವೆರಿ ಫಸ್ಟ್ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಏನು 2014 or 15 ಆ ಟೈಮ್ ಅಲ್ಲಿ ನಡೆದಂತ ಒಂದು KPSC ಮೈನ್ಸ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ರು ಅಂತ ಅಂದ್ರೆ, summarize the factors influencing on the distribution of ocean salinity. Okay, so ಸಾಗರದ ಲವಣಾಂಶದ ವಿತರಣೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸಂಕ್ಷೇಪಿಸಿ. ಇದು ಒಂದು ಕ್ವಶನ್. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಸಿಲೆಬಸ್ ಇಂದ ಲಿಂಕ್ ಆಗ್ತಾ ಇದೆಯಾ? ಎಲ್ಲಿ ಲಿಂಕ್ ಆಗ್ತಾ ಇದೆ?
ನಮ್ಮ ಫಸ್ಟ್ ಸಿಲೆಬಸ್ ಟಾಪಿಕ್ ಅಲ್ಲಿ ಜಲಗೋಳ ಅಂತ ಇತ್ತು, ಪ್ರಪಂಚದ ಸಾಗರಗಳ ಲವಣಾಂಶ ಅಂತ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಹೌದಲ್ವಾ? ಸೊ ಹೈಡ್ರೋಸ್ಫಿಯರ್ ಯೂನಿಟ್ ಅಲ್ಲಿ ವರ್ಲ್ಡ್ ಓಷನ್ಸ್ ಸೆಲೆನಿಟಿ ಈ ಸಿಲೆಬಸ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸಿಲೆಬಸ್ ಟಾಪಿಕ್ ಇಂದಾನೆ ಡೈರೆಕ್ಟ್ ಆಗಿ ನಮಗೆ ಕ್ವಶನ್ ಕೇಳಿರುವಂತದ್ದು. ಓಕೆ, ಸೊ ದಿಸ್ ಇಸ್ ದಿ ಒನ್ ಕ್ವಶನ್ ದಟ್ ವಾಸ್ ಆಸ್ಕ್ಡ್, ಓಕೆ, ಕ್ಲಿಯರ್ಲಿ ಫ್ರಮ್ ದಿ ಅವರ್ ಸಿಲೆಬಸ್ ಹೆಡಿಂಗ್ ಅಲ್ವಾ? ಸಿಲೆಬಸ್ ಹೆಡಿಂಗ್ ಅಲ್ಲಿ ಏನಿತ್ತು ಅದನ್ನೇ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಥವಾ ಈ ಹಿಂದೆ ಕೇಳಿದಂತ ಮತ್ತೊಂದು ಕ್ವಶನ್ 2017 ಏನು ಜಿಪಿ ಒಂದು ನೋಟಿಫಿಕೇಶನ್ ಅಲ್ಲಿ ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಟೈಡ್ಸ್ ಅಂಡ್ ಥಿಯರೀಸ್ ಆಫ್ ಆರಿಜಿನ್ ಆಫ್ ಟೈಡ್ಸ್. ಓಕೆ, ಸೊ ಅಗೇನ್ ಏನಂತ ಕೇಳಿದರೆ ವಿವಿಧ ಬಗೆಯ ಉಬ್ಬರವಿಳಿತಗಳು ಮತ್ತು ಉಬ್ಬರವಿಳಿತಗಳ ಉಗಮದ ಸಿದ್ಧಾಂತಗಳನ್ನು ಪಟ್ಟಿ ಮಾಡಿ ವಿವರಿಸಿ. ಅಗೇನ್ ನೋಡ್ಬೋದಾ ನಿಮ್ಗೆ ನೀಟಾಗಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಉಬ್ಬರವಿಳಿತಗಳು ಅಂತ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಸಿಲೆಬಸ್ ಇಂದನೇ ಬಂದಿರುವಂತ ಕ್ವಶನ್. ಸೊ ಕೆಪಿಎಸ್ಸಿ ಮೈನ್ ಸಿಲೆಬಸ್ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ, ಅಥವಾ ಮೈನ್ಸ್ ಈಸಿನೆಸ್ ಏನಪ್ಪಾ ಅಂತ ಅಂದ್ರೆ, ಸಿಲೆಬಸ್ ಇಂದ ಹೊರಗಡೆ ಕ್ವಶನ್ಸ್ ಬರಲ್ಲ. ನೀವು ಸಿಲೆಬಸ್ ಗೆ ಸ್ಟಿಕ್ ಆನ್ ಆಗಿ ಸ್ಟಡಿ ಮಾಡಬೇಕು. ಸೊ ಮುಂದಿನ ಒಂದು ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದಿ ಲ್ಯಾಂಡ್ ಫಾರ್ಮ್ಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಫ್ಲವಿಯಲ್ ಎರೋಷನ್ ಅಥವಾ ನದಿಯ ಸವೆತದಿಂದ ಉಂಟಾಗುವ ಭೂಸ್ವರೂಪಗಳನ್ನು ವಿವರಿಸಿ. ಅಗೇನ್ ದಟ್ ಈಸ್ ಅಗೇನ್ ಅವರ್ ನಮ್ಮ ಅರ್ಥಕ್ವೇಕ್ಸ್ ಅಥವಾ ಪ್ಲೇಟ್ ಟೆಕ್ಟೋನಿಕ್ಸ್, ಇದೇ ರೀತಿ ನಾವೇನು ಬೇಸಿಕ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಏನ್ ಓದ್ತೀವಲ್ವಾ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಅದ್ರ ಭಾಗವಾಗೇನೆ ರಿವರ್ ಸಿಸ್ಟಮ್ ಕೂಡ ಒನ್ ಆಫ್ ದಿ ಪಾರ್ಟ್ ಅಲ್ವಾ. ಸೊ ಬೇಸಿಕ್ಸ್ ಆಫ್ ರಿವರ್ ಸಿಸ್ಟಮ್ಸ್ ಗಳನ್ನ ನೀವು ಓದ್ಬೇಕಾದ್ರೆ, ಓಕೆ, ರಿವರ್ ಬೇಸ್ಡ್ ಎರೋಷನ್, ಓಕೆ, ಸೊ ಏಜೆಂಟ್ಸ್ ಆಫ್ ಎರೋಷನ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ವಾಟ್ ಆರ್ ಡಿಫರೆಂಟ್ ಏಜೆಂಟ್ಸ್ ಆಫ್ ಎರೋಷನ್ ಅಥವಾ ಸವೆತದ ಕಾರಕಗಳು. ಸೊ ಸವೆತದ ಕಾರಕಗಳಲ್ಲಿ ಅಗೇನ್ ರಿವರ್ ಬೇಸ್ಡ್ ಎರೋಷನ್ ಅಂತ ನಾವು ಆಲ್ರೆಡಿ ಒನ್ ಆಫ್ ದಿ ಟೈಪ್, ಓಕೆ, ನಾವು ಮೇನ್ಸ್ ಅಲ್ಲಿ ನಾವು ಡಿಟೇಲ್ಡ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ರಿವರ್ ಬೇಸ್ಡ್ ಎರೋಷನ್ ರಿಲೇಟೆಡ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್. ಓಕೆ, ಸೊ ಅಗೇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಅನಲೈಸ್ ದಿ ರೋಲ್ ಆಫ್ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್ ಇನ್ ರೆಗ್ಯುಲೇಟಿಂಗ್ ದಿ ಗ್ಲೋಬಲ್ ಕ್ಲೈಮೇಟ್. ಓಕೆ, ಜಾಗತಿಕ ವಾಯುಗುಣವನ್ನು ನಿಯಂತ್ರಿಸುವಲ್ಲಿ ಸಾಗರ ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳ ಪಾತ್ರವನ್ನು ವಿಶ್ಲೇಷಿಸಿ. ಅಗೇನ್ ದ ಕ್ವಶನ್ ಇಸ್ ರಿಪೀಟೆಡ್ ಫ್ರಮ್ ದಿ ಆಲ್ರೆಡಿ ಆಸ್ಕ್ಡ್ ಅಂಡ್ ಅಗೇನ್ ದ ಸಿಲೆಬಸ್ ಕೀವರ್ಡ್ ಮೆನ್ಷನ್ಡ್ ಇನ್ ದಿ ಸಿಲೆಬಸ್, ಹೌದಲ್ವಾ? ಸೊ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್ ಸಿಲೆಬಸ್ ಮೆನ್ಷನ್. ಸೊ ಅದರಿಂದನೇ ಇತ್ತೀಚೆಗೆ ನಡೆದಂತ ಮೇನ್ಸ್ ಅಲ್ಲಿ ಈ ಕ್ವಶನ್ ನ ಕೇಳಿದ್ದಾರೆ. ಅನಲೈಸ್ ದಿ ರೋಲ್ ಆಫ್ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್ ಇನ್ ರೆಗ್ಯುಲೇಟಿಂಗ್ ದಿ ಗ್ಲೋಬಲ್ ಕ್ಲೈಮೇಟ್ ಅಥವಾ ಜಾಗತಿಕ ವಾಯುಗುಣವನ್ನು ನಿಯಂತ್ರಿಸುವಲ್ಲಿ ಸಾಗರ ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳನ್ನು ವಿಶ್ಲೇಷಿಸಿ. ಸೊ ದಿಸ್ ಇಸ್ ಹೌ ದ ಎಂಟೈರ್ ಡಿಕೋಡ್ ಮಾಡಿದ್ವಿ ನಾವು. ಇಡೀ ಸಿಲೆಬಸ್ ನ ಡಿಕೋಡ್ ಮಾಡೋದ್ರ ಜೊತೆಗೆ ಅದರಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತಾನು ಕೂಡ ನೋಡಿದ್ವಿ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಯೂನಿಟ್ ವಿಚ್ ಇಸ್ ಮೆನ್ಷನ್ಡ್ ಇನ್ ಅವರ್ ಜಿಯೋಗ್ರಫಿ ಸಿಲೆಬಸ್. ಓಕೆ, ಹೌದಾ? ನಮ್ಮ ಭೂಗೋಳ ಶಾಸ್ತ್ರದ ಒಂದು ಸಿಲೆಬಸ್ ಅಲ್ಲಿ ಏನ್ ಮೆನ್ಷನ್ ಆಗಿತ್ತಲ್ಲ ಅದರಲ್ಲಿ ಡೀಟೇಲ್ಸ್ ನ ನೋಡಿದ್ವಿ. ಸಿಲೆಬಸ್ ಜೊತೆಗೆ ಆ ಸಿಲೆಬಸ್ ಅಡಿಯಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ದ ನೆಕ್ಸ್ಟ್ ಟಾಪಿಕ್ ದಟ್ ವಿ ವಿಲ್ ಸಿ, ಅಥವಾ ಇದೇ ಸಿಲೆಬಸ್ ಅಲ್ಲಿ 2ನೇ ಯೂನಿಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, 2ನೇ ಯೂನಿಟ್ ಏನಿರುತ್ತೆ, ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ಸ್ ಅಂಡ್ ಡೆಮೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್, ಖಂಡಗಳ ಭೂಸ್ವರೂಪ ಮತ್ತು ಜನಸಂಖ್ಯಾ ವಿತರಣೆ. ಸೊ ದಿಸ್ ಇಸ್ ಅಗೇನ್ ಕ್ಲಿಯರ್ಲಿ ಸ್ಟೇಟೆಡ್ ಸಿಲೆಬಸ್. ಸೊ ಇದ್ರ ಅಡಿಯಲ್ಲಿ ಏನೇನಿದೆ, ಮೌಂಟೇನ್ಸ್, ರಿವರ್ಸ್, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ ಅಂಡ್ ಡೆಸರ್ಟ್ಸ್, ಅದೇ ರೀತಿ ಪರ್ವತಗಳು, ನದಿಗಳು, ಅರಣ್ಯಗಳು, ಹುಲ್ಲುಗಾವಲುಗಳು ಮತ್ತು ಮರುಭೂಮಿಗಳು ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಕೀವರ್ಡ್. ಸೊ ನೆಕ್ಸ್ಟ್ ಹ್ಯೂಮನ್ ರೇಸಸ್, ಪಾಪ್ಯುಲೇಷನ್ ಚೇಂಜ್, ಡಿಸ್ಟ್ರಿಬ್ಯೂಷನ್ ಅಂಡ್ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್, ಮಾನವ ಜನಾಂಗಗಳು, ಜನಸಂಖ್ಯಾ ಬದಲಾವಣೆ, ವಿತರಣೆ ಮತ್ತು ಜನಸಂಖ್ಯಾ ಪರಿವರ್ತನೆ. ಇದು ಸಿಲೆಬಸ್ ಹೊರಟಿರುವಂತಹ ಕೀವರ್ಡ್ಸ್ ಗಳು. ಅದೇ ರೀತಿ ಡೆನ್ಸಿಟಿ, ಸೆಕ್ಸ್ ರೇಷಿಯೋ, ಕ್ವಾಲಿಟಿ ಆಫ್ ಲೈಫ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಮೈಗ್ರೇಷನ್, ಸಾಂದ್ರತೆ, ಲಿಂಗ ಅನುಪಾತ, ಜೀವನ ಗುಣಮಟ್ಟ, ಜೀವಿತಾವಧಿ ನಿರೀಕ್ಷೆ, ಸಾಕ್ಷರತೆ ಮತ್ತು ಜೀವನ ಮಟ್ಟ ಮತ್ತು ವಲಸೆ. ಓಕೆ, ಸೊ ಇದು ಸಿಲೆಬಸ್ ಅಲ್ಲಿ ಅವರು ಮೆನ್ಷನ್ ಮಾಡಿರೋದು. ಹಂಗಿದ್ರೆ ಸರ್ ಈ ಥೀಮ್ಸ್ ಗಳನ್ನ ಇಟ್ಕೊಂಡು ಏನೇನ್ ಕವರ್ ಮಾಡ್ತೀವಿ ಅಥವಾ ಏನೇನ್ ಸ್ಟಡಿ ಮಾಡಬಹುದು? ಡೆಮೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಸೊ ಡಿಫರೆಂಟ್ ಹ್ಯೂಮನ್ ರೇಸಸ್ ಗಳನ್ನ ಸ್ಟಡಿ ಮಾಡಬಹುದು ಅಲ್ವಾ? ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಅಥವಾ ಅವರು
ಒಂದು ಹ್ಯೂಮನ್ ರೇಸ್ ಗಳನ್ನ ಬ್ರಾಡ್ ಕ್ಲಾಸಿಫಿಕೇಶನ್ ಏನು ಅಥವಾ ಬುಡಕಟ್ಟು ಜನಾಂಗಗಳ ಬಗ್ಗೆ ಸ್ಟಡಿ ಮಾಡೋದಾಗಿರ್ಬೋದು. ಅದೇ ರೀತಿ ಅರ್ಬನ್ ಸೆಟಲ್ಮೆಂಟ್ಸ್ ಗಳ ಬಗ್ಗೆ ಅಥವಾ ಯಾವ ರೀತಿ ಪಾಪ್ಯುಲೇಷನ್ ಚೇಂಜ್ ಆಗ್ತಾ ಇದೆ ಅಥವಾ ಮೈಗ್ರೇಷನ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಕೇಳಬಹುದು. ವಲಸೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಥವಾ ವಲಸೆಗೆ ಕಾರಣಗಳೇನು. ಸೊ ಇವೆಲ್ಲ ಡಿಫರೆಂಟ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಗಳು ಅಲ್ವಾ. ಸೊ ಇದನ್ನ ನಮ್ಗೆ ಸಿಲೆಬಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈವನ್ ದೇ ಮೆನ್ಷನ್ ರಿಲೇಟೆಡ್ ಟು ಫಿಸಿಯೋಗ್ರಫಿ ಏನೇನ್ ಮೆನ್ಷನ್ ಮಾಡಿದ್ದಾರೆ, ಪರ್ವತಗಳು ಅಥವಾ ಮೌಂಟೇನ್ಸ್, ಫಾರ್ ಎಕ್ಸಾಂಪಲ್ ಹಿಮಾಲಯ ಆಗ್ಬೋದು, ಆಂಡೆಸ್ ಮೌಂಟೇನ್ಸ್ ಆಗ್ಬೋದು, ಅರಾವಳಿ ಆಗ್ಬೋದು, ಇವೆಲ್ಲ ಮೌಂಟೇನ್ ರೇಂಜಸ್ ಅಲ್ವಾ. ಸೊ ಅದೇ ರೀತಿ ರಿವರ್ ಗೆ ಗ್ಲೋಬಲ್ ಲೆವೆಲ್ ತಗೊಂಡ್ರೆ ಅಮೆಜಾನ್ ಆಗ್ಬಹುದು, ಅದೇ ರೀತಿ ನೈಲ್ ಆಗ್ಬಹುದು, ನಮ್ಮ ಇಂಡಿಯಾದಲ್ಲಿ ಗಂಗಾ ನದಿ ಆಗ್ಬಹುದು. ಸೊ ಅದೇ ರೀತಿ ಫಾರೆಸ್ಟ್ ಗಳು ಯಾವುದು ಅಮೆಜಾನ್ ಫಾರೆಸ್ಟ್ ಆಗ್ಬಹುದು, ಬೋರಿಯಲ್ ಫಾರೆಸ್ಟ್ ಗಳಾಗ್ಬಹುದು ಅಥವಾ ಟೆಂಪರೇಟ್ ಫಾರೆಸ್ಟ್ ಗಳಾಗ್ಬಹುದು. ಸೊ ಇವುಗಳ ರಿಲೇಟೆಡ್ ಡೀಟೇಲ್ಡ್ ಆಗಿ ನಾವು ಸ್ಟಡಿ ಮಾಡ್ಬೇಕು. ಅದೇ ರೀತಿ ಡೆಸರ್ಟ್ಸ್ ಅಥವಾ ಮರುಭೂಮಿಗಳು, ಸಹಾರಾ ಡೆಸರ್ಟ್, ಅಟಕಾಮಾ ಡೆಸರ್ಟ್, ಗೋಬಿ ಡೆಸರ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಗ್ರಾಸ್ ಲ್ಯಾಂಡ್ಸ್ ಗಳು, ಬೇರೆ ಬೇರೆ ರೀತಿಯ ಹುಲ್ಲುಗಾವಲುಗಳು, ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸ್ಟಡಿ ಮಾಡೋದಾಗಿರ್ಬೋದು. ಓಕೆ, ಸೊ ಇದು ಸಿಲೆಬಸ್ ಬ್ರಾಡರ್ ಹೆಡ್ಡಿಂಗ್ಸ್. ಓಕೆ, ಸೊ ನಾವು ವಿ ವಿಲ್ ಸಿ ಈ ಒಂದು ಸಿಲೆಬಸ್ ಕೀವರ್ಡ್ಸ್ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಒನ್ ಕ್ವಶನ್ ಅಗೇನ್, ನರೇಟ್ ದಿ ಬೇಸಸ್ ಫಾರ್ ಹ್ಯೂಮನ್ ರೇಸಿಯಲ್ ಕ್ಲಾಸಿಫಿಕೇಶನ್, ಮಾನವ ಜನಾಂಗೀಯ ವರ್ಗೀಕರಣದ ಆಧಾರಗಳನ್ನು ವಿವರಿಸಿ. ಅಗೇನ್ ಐ ಟೋಲ್ಡ್, ನಮ್ಗೆ ಅಡ್ವಾಂಟೇಜ್ ಆಫ್ ಕೆಪಿಎಸ್ಸಿ ಮೇನ್ಸ್ ಏನಪ್ಪಾ ಅಂತ ಅಂದ್ರೆ ಸಿಲೆಬಸ್ ಇಂದ ಆಚೆಗೆ ಎಲ್ಲೂ ಹೋಗಲ್ಲ. ನೋಡಿ, ಸಿಲೆಬಸ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಮಾನವ ಜನಾಂಗಗಳು. ಸೊ ಅದ್ರ ಮೇಲೆನೆ ನಮ್ಗೆ ಕ್ವಶನ್ ಕೇಳಿರುವಂತದ್ದು. ಹ್ಯೂಮನ್ ರೇಷಿಯಲ್ ಕ್ಲಾಸಿಫಿಕೇಶನ್, ಹ್ಯೂಮನ್ ರೇಸಸ್ is mentioned in our syllabus. Okay, so the second question ನೋಡೋಣ. Elucidate the factors influencing the distribution of population. ಏನಂತ ಹೇಳ್ತಿದ್ದಾರೆ, ಜನಸಂಖ್ಯೆಯ ವಿತರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿಶದೀಕರಿಸಿ. ಅಗೇನ್ ನೋಡಿ ಏನಿದೆ ಸಿಲೆಬಸ್ ಅಲ್ಲಿ ಕೀವರ್ಡ್, ಪಾಪ್ಯುಲೇಷನ್ ಚೇಂಜ್, ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್, ಪಾಪ್ಯುಲೇಷನ್ ಅಥವಾ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಜನಸಂಖ್ಯಾ ಬದಲಾವಣೆ, ವಿತರಣೆ ಮತ್ತು ಜನಸಂಖ್ಯಾ ಪರಿವರ್ತನೆ. ಸೊ ಅದ್ರ ಮೇಲೆನೆ ಕ್ವಶನ್ ಕೇಳಿರುವಂತದ್ದು. ಸೊ ಗೊತ್ತಾಗ್ತಾ ಇದೆಯಾ, ಸಿಲೆಬಸ್ ಇಂದಾನೇ ಬರುತ್ತೆ KS ಮೇನ್ಸ್ ಯಾವತ್ತೂನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಡಿಸ್ಕಸ್ ದಿ ಬ್ರಾಡ್ ರೇಷಿಯಲ್ ಗ್ರೂಪ್ಸ್ ಆಫ್ ದಿ ವರ್ಲ್ಡ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಓಕೆ, ಸೂಕ್ತ ಉದಾಹರಣೆಗಳೊಂದಿಗೆ ಪ್ರಪಂಚದ ವಿಶಾಲ ಜನಾಂಗೀಯ ಗುಂಪುಗಳನ್ನು ಚರ್ಚಿಸಿ. ಅಗೇನ್ ನಮ್ ಸಿಲೆಬಸ್ ಅಲ್ಲಿ ಏನಿದೆ, ಶೋ ಇಯರ್. ಓಕೆ, ಎಸ್, ಸಿ ಸಿಲೆಬಸ್ ಕೀವರ್ಡ್ ನ ನೋಡಿ. ಅಗೇನ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ ಹ್ಯೂಮನ್ ರೇಸಸ್ ಅಲ್ವಾ. ಸೊ ಹ್ಯೂಮನ್ ರೇಸಸ್ ಅಂತ ಟರ್ಮ್ ಮೆನ್ಷನ್ ಆಗಿದೆ, ಅದ್ರ ಮೇಲೆ ಕ್ವಶನ್ ಕೇಳಿರೋದು. ಡಿಸ್ಕಸ್ ದಿ ಬ್ರಾಡ್ ರೇಷಿಯಲ್ ಗ್ರೂಪ್ ಆಫ್ ದಿ ವರ್ಲ್ಡ್. ಓಕೆ, ಸೊ ಕ್ಲಿಯರ್ಲಿ ಆಸ್ಕ್ಡ್. ಸೊ ಸಿಲೆಬಸ್ ಅಲ್ಲಿ ಇರುವಂತ ಕ್ವಶನ್ ಬರುವಂತದ್ದು, ಟಾಪಿಕ್ ಬರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹ್ಯೂಮನ್ ಮೈಗ್ರೇಷನ್ ಈಸ್ ಕಂಟಿನ್ಯೂಸ್. ಎಲಿಸಿಡೇಟ್ ದಿ ಸ್ಟೇಟ್ಮೆಂಟ್ ವಿತ್ ಡಿಫರೆಂಟ್ ಕಾಸಸ್ ಆಫ್ ಮೈಗ್ರೇಷನ್ಸ್. ಅಥವಾ ಮಾನವನ ವಲಸೆ ನಿರಂತರವಾಗಿದೆ. ಸೊ ವಲಸೆಯ ವಿವಿಧ ಕಾರಣಗಳೊಂದಿಗೆ ಈ ಹೇಳಿಕೆಯನ್ನು ವಿಶದೀಕರಿಸಿ ಅಥವಾ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಗೇನ್ ನಮ್ ಸಿಲೆಬಸ್ ಅಲ್ಲಿ ಕ್ಲಿಯರ್ ಆಗಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಪಾಪ್ಯುಲೇಷನ್ ಚೇಂಜ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಥವಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ. ದಿಸ್ ಆರ್ ಆಲ್ ಆಸ್ಪೆಕ್ಟ್. ಅಗೇನ್ ಮೈಗ್ರೇಷನ್ ನ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಮೈಗ್ರೇಷನ್. ಸೊ ಇವುಗಳನ್ನೆಲ್ಲ ಕಂಬೈನ್ ಮಾಡಿದ್ರೆ ನಮ್ಗೆ ಈ ಒಂದು ಕ್ವಶನ್ ಗೆ ಆನ್ಸರ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಸಿಲೆಬಸ್ ಇಂದ ಯಾವ ರೀತಿ ಡೈರೆಕ್ಟ್ ಕ್ವಶನ್ ಬರ್ತಿದೆ ಅನ್ನೋದು ಮತ್ತೆ ರಿಯಲೈಸ್ ಆಗ್ತಾ ಇದೆ. ಹೌದಲ್ವಾ, ಸಿಲೆಬಸ್ ಅಲ್ಲಿ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ವಲಸೆ, ರೈಟ್. ಸೊ ವಲಸೆ ನೀಟಾಗಿ ಅದ್ರ ಮೇಲೆ ಕ್ವಶನ್ ಇದೆ. ಮಾನವನ ವಲಸೆ ನಿರಂತರವಾಗಿದೆ, ವಲಸೆಯ ವಿವಿಧ ಕಾರಣಗಳೊಂದಿಗೆ ಈ ಹೇಳಿಕೆಯನ್ನು ವಿಶದೀಕರಿಸಿ ಅಲ್ವಾ. ಸೊ ಸಿಂಪಲ್ ಕ್ವಶನ್. ಸೊ ಅದೇ ರೀತಿ the next question again, analyze the factors responsible for the formation and distribution of deserts across the world. Okay, so ಅಥವಾ ಕನ್ನಡದಲ್ಲಿ ನೋಡೋದಾದ್ರೆ, ಪ್ರಪಂಚದಾದ್ಯಂತ ಮರುಭೂಮಿಗಳ ರಚನೆ ಮತ್ತು ವಿತರಣೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಅಗೈನ್ should I show ಸಿಲೆಬಸ್ ಅಲ್ಲಿ ಇದೆಯಾ ಸರ್ ಇದು? ಡೆಫಿನೆಟ್ಲಿ ಸಿಲೆಬಸ್ ಅಲ್ಲಿ ಇದ್ದೇ ಇರಬೇಕು, ಅದಕ್ಕೆ ಇದನ್ನ ಕೇಳಿರುವಂತದ್ದು. ಓಕೆ, ದಟ್ ಈಸ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಅವರ್ KPSC ಎಕ್ಸಾಮಿನೇಷನ್ಸ್, ಅದ್ರಲ್ಲೂ ಮೇನ್ಸ್ ಗೆ ಬಂದಾಗ. ಓಕೆ, ಸೊ ಐ ವಿಲ್ ಶೋ ನೋಡಿ ಕ್ಲಿಯರ್ ಆಗಿ ಮೇನ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮರುಭೂಮಿಗಳು, ಡೆಸರ್ಟ್ಸ್ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಕ್ವಶನ್ ಕೇಳಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ.
human migration patterns are no longer dictated solely by geography but also by socio-political and economic factors. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ನಾವು examine the changing nature of migration in 21st century. ಮಾನವನ ವಲಸೆಯ ಮಾದರಿಗಳು ಇನ್ನು ಮುಂದೆ ಕೇವಲ ಭೂಗೋಳದಿಂದಲ್ಲದೆ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಅಂಶಗಳಿಂದಲೂ ನಿರ್ಧರಿಸಲ್ಪಡುತ್ತವೆ. 21ನೇ ಶತಮಾನದಲ್ಲಿ ವಲಸೆಯ ಬದಲಾಗುತ್ತಿರುವ ಸ್ವರೂಪವನ್ನು ಪರಿಶೀಲಿಸಿ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಈ ವರ್ಷ ಮೇನ್ಸ್ ಬಂದಿದ್ದ ಕಾರಣಕ್ಕೆ ಓಕೆ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿ ಕೇಳಿದ್ದಾರೆ, ಬಟ್ ಅಗೇನ್ ಇಟ್ ಇಸ್ ಫ್ರಮ್ ದಿ ಸಿಲೆಬಸ್, ರೈಟ್? ಸೊ ಮೈಗ್ರೇಷನ್, ಮಾನವನ ವಲಸೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮತ್ತೆ ಕೇಳಿರುವಂತದ್ದು. ಓಕೆ, ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ಯೂನಿಟ್ 2 ವಿಚ್ ಇಸ್ ಮೆನ್ಷನ್ಡ್ ಇನ್ ಅವರ್ ಮೇನ್ಸ್ ಅಥವಾ ಸಿಲೆಬಸ್ ಅಥವಾ ಜಿಯೋಗ್ರಫಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಒಂದು ಯೂನಿಟ್ ಇಂದಾನೆ ಕೇಳಿರುವಂತದ್ದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ, ಮೂರನೇ ಒಂದು ಭಾಗ. ಓಕೆ, ನಾನು ಏನ್ ಹೇಳಿದೆ 6 ಯೂನಿಟ್ ಗಳಾಗಿ ಡಿವೈಡ್ ಮಾಡಿದಾರಲ್ವಾ, ಸೊ ಅದರಲ್ಲಿ ಮೂರನೇ ಯೂನಿಟ್ ಅಲ್ಲಿ ಸೊ ಯಾವ್ದು ಮೂರನೇ ಯೂನಿಟ್ ಅಂತ ಹೇಳಿದ್ರೆ ಎಸ್, ಸೊ ಯೂನಿಟ್ 3 ಇಸ್ ಅಬೌಟ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ. ಅದ್ರಲ್ಲಿ ಏನೇನು ಅಂದ್ರೆ ಕ್ಲೈಮೇಟ್, ರಿಸೋರ್ಸಸ್, ಡೆಮೋಗ್ರಫಿ, ಭಾರತದ ಭೂ ಸ್ವರೂಪ, ಅದರಲ್ಲಿ ಭಾರತದ ವಾಯುಗುಣ, ಭಾರತದ ಸಂಪನ್ಮೂಲಗಳು, ಭಾರತದ ಜನಸಂಖ್ಯಾ ಶಾಸ್ತ್ರ. ಸೊ ಇದು ಮೇಜರ್ ಹೆಡ್ಡಿಂಗ್ಸ್. ಸೊ ನಂಗಿದ್ರೆ ಏನೇನಿದೆ, ಕ್ಲೈಮೇಟ್ ಅಲ್ಲಿ ಏನ್ ಕವರ್ ಮಾಡ್ತಾರೆ, ರಿಸೋರ್ಸಸ್ ಅಲ್ಲಿ ಏನ್ ಕವರ್ ಮಾಡ್ತಾರೆ, ಡೆಮೋಗ್ರಫಿಯಲ್ಲಿ ಏನ್ ಕವರ್ ಮಾಡ್ತಾರೆ ಅಂತ ನಿಮ್ಗೆ ಡೌಟ್ ಬರ್ಬೋದು ಅಲ್ವಾ. ಸೊ ಅದನ್ನ ಮತ್ತೆ ಡೀಟೇಲ್ ಆಗಿ ಕೊಡ್ತಾರೆ. ಸೊ ಕ್ಲೈಮೇಟ್ ಅಲ್ಲಿ ಕ್ಲೈಮೇಟ್, ರಿವರ್ಸ್, ಸಾಯಿಲ್, ನ್ಯಾಚುರಲ್ ವೆಜಿಟೇಷನ್, ಇದೆಲ್ಲ ಒಂದು ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾದ ಭಾಗ ಅಥವಾ ಫಿಸಿಯೋಗ್ರಫಿ ಆಫ್ ಇಂಡಿಯಾದ ಭಾಗ. ಸೊ ಅದಾದ್ಮೇಲೆ ರಿಸೋರ್ಸಸ್ ಅಂತ ಹೇಳಿದ್ದಾರೆ. ಯಾವ್ಯಾವ ರಿಸೋರ್ಸಸ್? ಖನಿಜ ಸಂಪನ್ಮೂಲಗಳು ಅಥವಾ ಮಿನರಲ್ ರಿಸೋರ್ಸಸ್. ಅದ್ರಲ್ಲಿ ಬೇರೆ ಬೇರೆ ರಿಸೋರ್ಸಸ್ ಗಳು ಐರನ್ ಓರ್ ಆಗ್ಬೋದು, ಮ್ಯಾಂಗನೀಸ್ ಆಗ್ಬೋದು, ಕಾಪರ್ ಆಗ್ಬೋದು, ಅಗೈನ್ ಬಾಕ್ಸೈಟ್ ಆಗ್ಬೋದು, ಕೋಲ್, ಪೆಟ್ರೋಲಿಯಂ, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು, ಹೌದಲ್ವಾ. ಸೊ ಮೇಜರ್ ಕ್ರಾಪ್ಸ್ ಅಥವಾ ಪ್ರಮುಖ ಬೆಳೆಗಳು. ಸೊ ಮೇಜರ್ ಕ್ರಾಪ್ಸ್ ಹೇಳೋದಾದ್ರೆ ಅವುಗಳ ವಿತರಣೆ ಮತ್ತು ಉತ್ಪಾದನೆ, ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರೊಡಕ್ಷನ್ ಆಫ್ ಸೀರಿಯಲ್ಸ್, ಮಿಲೆಟ್ಸ್, ಆಯಿಲ್ ಸೀಡ್ಸ್ ಅಥವಾ ಎಣ್ಣೆ ಕಾಳುಗಳು, ಪ್ಲಾಂಟೇಶನ್ ಕ್ರಾಪ್ಸ್ ಅಥವಾ ತೋಟಗಾರಿಕಾ ಬೆಳೆಗಳು. ಓಕೆ, ಅವುಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಕೇಳಬಹುದು. ಅದೇ ರೀತಿ ಇಂಡಿಯನ್ ಡೆಮೋಗ್ರಫಿ ರಿಲೇಟೆಡ್ ಅಥವಾ ಭಾರತೀಯ ಜನಸಂಖ್ಯಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತ ಕ್ವಶನ್ಸ್ ಗಳು. ಸೊ ಏನೇನು? ಗ್ರೋತ್, ಕಾಂಪೋಸಿಷನ್, ಡಿಸ್ಟ್ರಿಬ್ಯೂಷನ್, ಡೆನ್ಸಿಟಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂಡ್ ಡೆಮೋಗ್ರಫಿಕ್ ಡಾಟಾಬೇಸ್ ಅಥವಾ ಭಾರತದ ಜನಸಂಖ್ಯೆಯ ಬೆಳವಣಿಗೆ, ಸಂಯೋಜನೆ, ಡಿಸ್ಟ್ರಿಬ್ಯೂಷನ್ ಅಂದ್ರೆ ವಿತರಣೆ, ಅದೇ ರೀತಿ ಡೆನ್ಸಿಟಿ ಅಂದ್ರೆ ಸಾಂದ್ರತೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವನ ಅಭಿವೃದ್ಧಿಯ ಸೂಚ್ಯಂಕ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕೀವರ್ಡ್ಸ್ ಗಳು. ಓಕೆ, ಸೊ ಈ ಕೀವರ್ಡ್ಸ್ ಗಳ ಮೇಲೇನೆ ಅಗೇನ್ ಕ್ವಶನ್ ಬಂದಿರುತ್ತೆ, ಅದನ್ನ ನಾವು ಡೆಫಿನೆಟ್ಲಿ ಅಗೇನ್ ವಿ ವಿಲ್ ಸಿ. ಓಕೆ, ಏನೇನ್ ಕ್ವಶನ್ಸ್ ನ ಕವರ್ ಮಾಡಿದರೆ ಅಂತ ಕ್ವಶನ್ಸ್ ನೋಡೋಣ. ಅದಕ್ಕೆ ಮುಂಚೆ ಸರ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಡಿಕೋಡ್ ಮಾಡಿ ಈ ಕ್ವಶನ್ ಅಥವಾ ಈ ಸಿಲೆಬಸ್ ನ ಅಂತ ಯಾರಿಗಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಡೆಫಿನೆಟ್ಲಿ ವಿ ವಿಲ್ ಡಿಕೋಡ್. ಸೊ ಏನೇನ್ ಕೇಳ್ತಾರಪ್ಪ? ಸೊ ಜಿಯೋಗ್ರಫಿ ಆಫ್ ಇಂಡಿಯಾದಲ್ಲಿ ಫಸ್ಟ್ ನಿಮ್ಗೆ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತ ಆಲ್ರೆಡಿ ನೋಡಿದ್ವಿ. ಸೊ ಹಿಮಾಲಯಸ್ ಆಗ್ಬೋದು ಅಥವಾ ನಾರ್ದರ್ನ್ ಪ್ಲೇನ್ಸ್ ಗಳು ಅಥವಾ ಉತ್ತರದ ಮೈದಾನಗಳು, ಪೆನಿನ್ಸುಲರ್ ಪ್ಲೇಟ್ಯೂ ಅಥವಾ ಪರ್ಯಾಯ ಪ್ರಸ್ಥಭೂಮಿ. ಓಕೆ, ಅದೇ ರೀತಿ ಕೋಸ್ಟಲ್ ಪ್ಲೇನ್ಸ್ ಅಥವಾ ಕರಾವಳಿ ಮೈದಾನ ಆಗಿರ್ಬೋದು. ಸೊ ಇವುಗಳನ್ನ ಕವರ್ ಮಾಡಬಹುದು. ಕ್ಲೈಮೇಟಿಕ್ ಬಂದಾಗ ನಮ್ಗೆ ವೆಸ್ಟರ್ನ್ ಹಿಮಾಲಯದಲ್ಲಿ ಯಾವ ರೀತಿ ಕ್ಲೈಮೇಟ್ ಇದೆ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಹೆಂಗ್ ವರ್ಕ್ ಆಗುತ್ತೆ, ಸೊ ಇವುಗಳ ಬಗ್ಗೆ ಕ್ವಶನ್ ಕೇಳ್ಬೋದು. ರಿವರ್ಸ್ ಅಂತ ಬಂದಾಗ ಹಿಮಾಲಯನ್ ರಿವರ್ ಸಿಸ್ಟಮ್ ಇದೆ ಅಥವಾ ಹಿಮಾಲಯದ ನದಿ ವ್ಯವಸ್ಥೆ, ಪೆನಿನ್ಸುಲಾರ್ ರಿವರ್ ಸಿಸ್ಟಮ್ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವಂತ ಒಂದು ನದಿ ವ್ಯವಸ್ಥೆ. ಅದೇ ರೀತಿ ಮಣ್ಣಿನ ಬೇರೆ ಬೇರೆ ಮಣ್ಣಿನ ವಿಧಗಳು ಅಥವಾ ಅಲಿವಿಯಲ್ ಸಾಯಿಲ್ ಆಗಿರ್ಬೋದು, ಬ್ಲಾಕ್ ಸಾಯಿಲ್ ಆಗಿರ್ಬೋದು, ರೆಡ್ ಸಾಯಿಲ್ ಆಗಿರ್ಬೋದು. ಸೊ ಬೇರೆ ಬೇರೆ ಮಣ್ಣಿನ ವಿಧಗಳನ್ನ ಕವರ್ ಮಾಡಬಹುದು. ಇದೆಲ್ಲ ಡೀಟೇಲ್ಡ್ ಆಗಿ ನಾವು ಇಂಡಿಯನ್ ಜಿಯೋಗ್ರಫಿ ಓದ್ಬೇಕಾದಾಗ